ಮಗುವಿನ ಮೇಲೆ ಈ ರೀತಿಯಾಗಿ ವರ್ತನೆ ತೋರುವಂಥದ್ದು? ಮದುವೆಗೂ ಮೊದಲೇ ಲವ್ ಮಾಡ್ತಿದ್ದಂತ ಪ್ರಿಯಾಂಕಾ ಮೋಹನ್ ಮದುವೆ ಬಳಿಕ ದೂರ ಆಗ್ತಾರೆ, ಮತ್ತೆ ನವೆಂಬರ್ನಲ್ಲಿ ಲವ್ ಶುರುವಾಗುತ್ತೆ. ಡಿಸೆಂಬರ್ ಕೊನೆ ವಾರದಲ್ಲಿ ಕಾಶಿಗೆ ಹೋಗಿ ಬಂದಿದ್ದಂತ ಈ ಜೋಡಿ ಮನೆಗೆ ಬಂದವಳೆ ಮೋಹನ್ ಜೊತೆ ಹೋಗ್ತೀನಿ ಅಂತ ಹಠ ಹಿಡಿತಾಳೆ. ಡಿವೋರ್ಸ್ ಕೊಡು ಎಂದು ಗಂಡ ಪ್ರವೀಣ್ ಬಳಿ ಕೇಳಿದಂತಹ ಪತ್ನಿ ಪ್ರಿಯಾಂಕಾ. ಆದರೆ ಡಿವೋರ್ಸ್ ಪೇಪರ್ಗೆ ಸಹಿ ಹಾಕಲು ನಿರಾಕರಿಸಿದ್ದ ಪತಿ. ಜನವರಿ 13ರಂದು ಮಕ್ಕಳ ವಿಚಾರ ಮುಂದಿಟ್ಟು ಸಹಿ ಹಾಕಿಸಿಕೊಂಡ್ಲು. ಈಗ ಲವ್ವರ್ ಜೊತೆ ಹೋಗಿ ಮಗಳನ್ನೇ ಕಳೆದುಕೊಂಡಂತಹ ಪ್ರಿಯಾಂಕಾ. ಇವರ ಪ್ರೇಮ ಕಹಾನಿ, ಇವರ ಪ್ರೇಮ ಕತೆ ಯಾವ ರೀತಿಯಾಗಿ ಶುರುವಾಯಿತು, ಯಾವ ರೀತಿಯಾಗಿ ಇವರು ಪರಸ್ಪರ ಒಪ್ಕೊಂಡಿದ್ರು, ಯಾವ ರೀತಿಯಾಗಿ ಅಲ್ಲಿ ಸಂಬಂಧ ಮತ್ತೆ ಅಲ್ಲಿ ಕಂಟಿನ್ಯೂ ಆಗುತ್ತೆ, ಇವೆಲ್ಲದರ ಬಗ್ಗೆ. ದಿಢೀರಂತ ಎಲ್ಲೋ ಹೋಗಿ ಪತ್ನಿ ಬಂದು ದಿಢೀರಂತ ಡಿವೋರ್ಸ್ ಕೊಡುವಂಥ ಅಂದರೆ ಗಂಡನಿಗೂ ಕೂಡ ಆಶ್ಚರ್ಯ ಆಗುತ್ತೆ ಅಲ್ವಾ? ಆ ರೀತಿಯಾಗಿ ನಡೆದಂಥ ಘಟನೆ ಇದು. ಬಟ್ ಆ ಮಗು ಏನ್ರಿ ಮಾಡಿತ್ತು ಇವ್ರು ಮಾಡುವಂಥ ಈ ಹಲ್ಕ ಕೆಲಸಕ್ಕೆಲ್ಲ? ಆ ಮಗು ಬಲಿಯಾಗಿದೆ, ಆ ಪುಟ್ಟ ಮಗು. ಇನ್ನೂ ಅಷ್ಟು ಪ್ರಪಂಚನೇ ನೋಡಿರಲಿಲ್ಲ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ಪಡೆದುಕೊಳ್ಳೋಣ. ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರಿಯಾಂಕಾ ಪತಿಯಾದಂಥ ಪ್ರವೀಣ್ ಅವರು. ಸರ್ ನಮಸ್ತೆ ಪ್ರವೀಣ್ ಸರ್. ಈ ಒಂದು ಸುದ್ದಿ ಏನಿದೆಯಲ್ಲ, ಪ್ರಿಯಾಂಕಾ ಮತ್ತು ಮೋಹನ್ ಅನ್ನುವಂಥ ಈ ಸುದ್ದಿಗಳು ಹರಿದಾಡ್ತಾ ಇದೆ. ಇಲ್ಲಿ ಏನೋ ಒಂದು ಮಾಡೋಕ್ಕೂ ಯಾರೋ ಮಾಡಿದಂಥ ತಪ್ಪಿಗೆ ಬಲಿಯಾಗಿದ್ದು ಆ ಪುಟ್ಟ ಕಂದಮ್ಮ. ಸರ್ ಏನೆಲ್ಲ ಅಪ್ಡೇಟ್ಸ್ ಇದೆ ಸರ್ ಈ ಬಗ್ಗೆ? ಯಾವ ರೀತಿಯಾಗಿ ಏನೆಲ್ಲ ಘಟನೆಗಳು ನಡೀತು? ಮೇಡಮ್, ಇದು ದ ಹೋಲ್ ಸಾಗ ಆಕ್ಚುಲಿಗೆ ನಮ್ಮ ಮ್ಯಾರೇಜ್ ಆಗಿ ದಿಸ್ ಇಸ್ ದ 19th ಇಯರ್ ಮೇಡಮ್, 19ನೇ ವರ್ಷ ಆಗಿ. ಓಕೆ. ನಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದೆ, ಇಲ್ಲ ಅಂತ ಇಲ್ಲ. ನಾಟ್ ಅನ್ ಐಡಿಯಲ್ ಫ್ಯಾಮಿಲಿ, ಬಟ್ ನಾವೊಂದು ನಾರ್ಮಲ್ ಫ್ಯಾಮಿಲಿ ಆಗಿ ನಾವು ಇಷ್ಟು ವರ್ಷನೂ ನಾವು ನಡ್ಕೊಂಡ್ ಬಂದಿದ್ದೇವೆ ಮೇಡಮ್. ನಾವು ನನಗೆ ಆನ್ ಲಾಸ್ಟ್ ಇಯರ್ ನವೆಂಬರ್ 2025 ಅಲ್ಲಿ ಈ ಮೋಹನ್ ಅನ್ನೋ ವ್ಯಕ್ತಿ ನಾವು ಪ್ರಿಯಾಂಕಾಗೆ, ನಮ್ಮ ಮಿಸಸ್ಸಿಗೆ he gets introduced from ಯಾರೋ ಒಬ್ರು ಬಿಲ್ಡರ್ ಗ್ರೂಪ್ ಕಡೆಯಿಂದ ಇಂಟ್ರೊಡ್ಯೂಸ್ ಆಗ್ತಾನೆ, ರೀಇಂಟ್ರೊಡ್ಯೂಸ್ ಆಕ್ಚುಲ್ ಆಗಿ. ಸೊ ಇವ್ರದ್ದು ಲ್ಯಾಂಡ್ ಏನೋ ಗಲಾಟೆ ಆಗ್ತಾ ಇರುತ್ತೆ, ಸಮ್ ಲಿಟಿಗೇಷನ್ ಎಲ್ಲ ಇರುತ್ತೆ, ಅದನ್ನೆಲ್ಲ ತೆಗೆದಾಕ್ಬಿಟ್ಟು ನಾವು ಇಲ್ಲಿ ಡೆವಲಪ್ ಮಾಡ್ತೀವಿ ಅಂತ ಒಂದು ಗ್ರೂಪ್ ಜೊತೆಗೆ ಇವನು ಬಂದಿರ್ತಾನೆ ಅಂತೆ. ಸೊ ಇವ್ರದ್ದು ಮೀಟಿಂಗ್ ಎಲ್ಲ ಮುಗಿದ್ಮೇಲೆ ಮೈಸೂರಿಗೆ ಬಂದಾಗ ರಾತ್ರಿ ಊಟ ಮಾಡುವಾಗ ಶೀಲ್ ಮೆನ್ಷನ್ ಈ ತರ ಆಯ್ತು, ಲ್ಯಾಂಡ್ ಡೀಲ್ ಎಲ್ಲ ಆಗೋಯ್ತು, ನಮ್ ಕಷ್ಟಗಳೆಲ್ಲ ತೀರ್ತು, ಇನ್ಮೇಲೆ ಇದು ಲ್ಯಾಂಡ್ ಇದಾದ್ರೆ ನಾವ್ ಇನ್ನು ಚೆನ್ನಾಗಿರ್ಬೋದು ಇನ್ಮೇಲಿಂದ ಅಂತೆಲ್ಲ ಹೇಳಿದ್ರು. ಓಕೆ ಅಪ್ಪ, ಎಲ್ಲ ಸರಿ ಅಂತ ಹೇಳಿದೆ. ದೆನ್ ಶಿ ಮೆನ್ಷನ್ಸ್ ನನ್ನ ಹಳೆ ಲವರ್ ಒಬ್ಬ ಬಂದಿದ್ದ ಆ ಗ್ರೂಪ್ ಅಲ್ಲಿ. ಹಿ ವಾಸ್ ಸಖತ್ತಾಗಿ ರೆಡಿಯಾಗಿ 5 or 6 lakh rupees ವಾಚ್ ಎಲ್ಲ ಹಾಕೊಂಡಿದ್ದ, ತುಂಬಾ ಚೆನ್ನಾಗಿದ್ದ. ನನ್ ಜೊತೆ ಹೊಸಕೋಟೆಯಲ್ಲಿ ಓದ್ತಾ ಇದ್ದ ಅವನು. ಆಮೇಲೆ ಇವಾಗ ನೋಡಿದ್ರೆ ಇಷ್ಟು ಚೆನ್ನಾಗಿ ಬೆಳೆದು ನಿಂತಿದ್ದಾನೆ ಅವನು ಅಂತೆಲ್ಲ ಹೇಳಿದ್ರು. ಆಮೇಲೆ ನಾನು ಜನರಲ್ ಟಾಕ್ ತರ ಆಯ್ತು. ಅದು ಐ ಥಿಂಕ್ ಇಗ್ನೋರ್ಡ್ ದ ಫ್ಯಾಕ್ಟ್, ಅದೇನೋ ಹಳೆ ಲವರ್ ಅಂತ ಹೇಳಿದಾಗ ಆ ಮ್ಯಾಟರ್ ನಾನು ಇಗ್ನೋರ್ ಮಾಡಿದೆ ಮೇಡಮ್. ದೆನ್ ಅಂತವರ್ಸ್ ಒಂದು ಡಿಸೆಂಬರ್ ಆಗ್ತಾ ಇದ್ದಂಗೆ ಒಂದ್ ಸ್ವಲ್ಪ ನಡವಳಿಕೆಯಲ್ಲಿ ಚೇಂಜಸ್ ಕಾಣ್ತಾ ಬಂತು ಮೇಡಮ್ ನನಗೆ. ಶಿ ಸೆಡ್, ಇದು ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ತೋರ್ಸ್ಕಂತ ನೋಡಿ, ಎಂತೆಂತ ಚಿಕ್ಕ ವಯಸ್ಸು ಹೆಣ್ಮಕ್ಳು, ದೊಡ್ಡ ವಯಸ್ಸು ಹೆಣ್ಮಕ್ಳೆಲ್ಲ ಸೋಲೋ ಟ್ರಿಪ್ ಮಾಡ್ತಾ ಇದಾರೆ, ಕಾಶಿಗೆಲ್ಲ ಹೋಗ್ತಾ ಇದಾರೆ ಅಂತ ಎಲ್ಲ ಒಂದ್ 10 ವಿಡಿಯೋಸ್ಗಳನ್ನ ತೋರಿಸ್ಬಿಟ್ಟು ನಾನು ಹೋಗ್ಬಿಟ್ಟು ಬರ್ತೀನಿ ಈ ತರ ಅಂತ ಹೇಳಿದ್ರು. ಸರಿ ಆಯ್ತು, ನೀನ್ ಏನೋ ಫಸ್ಟ್ ಟೈಮ್ ಹೋಗ್ಬೇಕು ಅಂತ ಏನೋ ಮಾಡ್ಬೇಕು ಅಂತ ಇದ್ ಮಾಡಿದ್ಯಾ. ಅಂಡ್ ಮೋರ್ ಓವರ್ ದಟ್ ಟೈಮ್ ಅಲ್ಲಿ ಇಬ್ರು ಮಕ್ಳಿಗೂ ಕ್ರಿಸ್ಮಸ್ ರಜೆ ಇತ್ತು ಮೇಡಮ್. ಸೊ ಅಷ್ಟೇನು ಹೆಕ್ಟಿಕ್ ಆಗೋದಿಲ್ಲ ಬಿಡು, ಆಯ್ತು ನಾ ಐ ಕ್ಯಾನ್ ಮ್ಯಾನೇಜ್, ನೀನ್ ಹೋಗ್ಬಿಟ್ ಬಾ ಅಂತ ಹೇಳ್ಬಿಟ್ಟು ನಾನು ನನ್ ಚಿಕ್ಕ ಮಗಳು ಇಬ್ರು ಹೋಗ್ಬಿಟ್ಟು ಮೈಸೂರು ಸಬರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಫ್ಲೈ ಬಸ್ಸಿಗೆ ಹತ್ತಿಸ್ಬಿಟ್ಟು ಬಂದ್ವಿ ಮೇಡಮ್ ನಾವು 27th. ಸೊ 27th ಹೋದವಳು 30th ಶಿ ರಿಟರ್ನ್ ಬ್ಯಾಕ್. ತಿರುಗಿ ಅಗೇನ್ ಶಿ ವೆಂಟ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಸೇಯಿಂಗ್ ನಮ್ಮ ಅಣ್ಣ ಬಂದ್ಬಿಟ್ಟು ದುಬೈದು ಟ್ರಿಪ್ ಪ್ಲಾನ್ ಮಾಡಿದ್ದಾರೆ, ನ್ಯೂ ಇಯರ್ ದುಬೈಲ್ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಹೇಳಿದ್ಲು.
ನಾನು ಆಯ್ತಪ್ಪ ಹೋಗ್ಬಿಟ್ಟು ಬನ್ನಿ ಅಂತ. ದೊಡ್ಡ ಮಗಳು ನನ್ನ ಜೊತೆಗೆ ಇದ್ರು, ಬಿಕಾಸ್ ಅವ್ರ PU ಎಕ್ಸಾಮ್ಸ್ ಇತ್ತು ಅಂತ ನನ್ನ ಜೊತೆಗೆ ಇದ್ರು. ಅವ್ರು ಪ್ರಿಪೇರ್ ಆಗ್ಬೇಕಾಗಿತ್ತು. ಈ ಚಿಕ್ಕ ಮಗಳು ಮತ್ತೆ ಪ್ರಿಯಾಂಕಾ, ಅವ್ರ ತಾಯಿ, ಅವ್ರ ಅಣ್ಣ, ಅವ್ರ ಅತ್ತಿಗೆ ಮತ್ತೆ ಇಬ್ರು ಮಕ್ಕಳು, ಇಷ್ಟು ಜನರು ದುಬೈಗೆ ಹೋಗ್ಬಿಟ್ಟು 7ನೇ ತಾರೀಕು ರಿಟರ್ನ್ ಆಗ್ತಾರೆ. ಹೌದು. ರಿಟರ್ನ್ ಆಗಿದ್ಮೇಲೆ ಹರ್ ನಡವಳಿಕೆ ಮನೆಯಲ್ಲಿ ವಾಸ್ ಲೈಕ್ ದ ರಿವರ್ಸ್ ಆಫ್ ಎವ್ರಿಥಿಂಗ್ ಮ್ಯಾಮ್. ಅವರು ಸಣ್ಣ ಪುಟ್ಟ ವಿಷಯಕ್ಕೂ ಗಲಾಟೆಗಳು ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅಂಡ್ ಫೈನಲಿ ಆನ್ 12th ಹೇಳಿದ್ಲು, ನನಗೆ ಡೈವರ್ಸ್ ಬೇಕೇ ಬೇಕು. ನೀನ್ ಏನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ, ನಾನು ಲಾಯರ್, ನಾನು ವುಮೆನ್ ಕಡೆಗೆನೆ ಜಾಸ್ತಿ ಇರೋದು, ಲಾನು ಇನ್ಕ್ಲಿನೇಷನ್ ಇರೋದು. ನೀನ್ ಡಿವೋರ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿನ್ಗೆ ಮಕ್ಕಳನ್ನ ನೋಡಕ್ ನಾನು ನಿನ್ ಜೀವನದಲ್ಲಿ ನೋಡಕ್ ಬಿಡೋದಿಲ್ಲ. ಅಂಡ್ ಇದು ಜೀವನ ಪರ್ಯಂತ ನೀನು ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಅಂತ ಅಲಿಯಂಗ್ ಮಾಡ್ಬಿಡ್ತೀನಿ ಅಂತ ನನಗೆ ಬೆದರಿಸಿ ನನ್ ಕೈಲಿ ಸೈನ್ ತಗೊಂಡ್ರು ಆನ್ ದ 12th. ಅಂಡ್ ಶಿ ಆಲ್ಸೋ ಆಸ್ಕ್ಡ್ ಮೀ ಟು ಗೆಟ್ ಔಟ್ ಆಫ್ ದ ಹೌಸ್. ಏನಕಂದ್ರೆ ಅದು ಮನೆ ಬಂದ್ಬಿಟ್ಟು ಅವ್ರ ತಂದೆ ಅವಳಿಗೆ ಗಿಫ್ಟ್ ಮಾಡಿದ್ದಿದ್ ಮನೆ ಅದು. ಸರಿ ಆಯ್ತು ಅಂತ ಹೇಳಿ ನಾನೇನ ಆತರ ಇದು ಬೇಜಾರಾಗಿತ್ತು. ಬಟ್ ದೆನ್ ಐ ಲೆಫ್ಟ್ ದ ಹೌಸ್ ಮೇಡಮ್. ಅದೇ ಇವರು ಮಾಡಿದಂತ ಈ ಒಂದು ಎಡವಟ್ಟಿನಿಂದ ಬಲಿಯಾಗಿದ್ದು ಆ ಪುಟ್ಟ ಕಂದಮ್ಮ. ಸೊ ಇದ್ರ ಬಗ್ಗೆ ಈಗ ಮುಂದಿನ ಆಕ್ಷನ್ಸ್ ಗಳು ಯಾವ ರೀತಿಯಾಗಿ ತಗೊಳ್ತೀರಾ ಸರ್? ಏನಿರುತ್ತೆ ಅಂತ ನಿಮ್ಮ ನಿಲುವು? ಮೇಡಮ್, ಅಲ್ಲಿಂದ ಬಂದ ಮೇಲೆ ನಾನು ಲಾಯರ್ಸ್ ಎಲ್ಲ ಕನ್ಸಲ್ಟ್ ಮಾಡಿದೆ. ಅವರು ಅದೇ ಹೇಳಿದ್ರು, ದೊಡ್ಡ ಮಗಳು 17 ವರ್ಷ, ಸೊ ಅವ್ರು ಬಂದು ನಿನ್ ಜೊತೆಗೆ ಇರ್ಬೋದು, ಅವ್ರು ಬೇಕಾದ್ರೆ ಬರ್ಬೋದು ಅವರು. ಬಟ್ ವೆನ್ನು ಪಾಪು ನಾಟ್ ಇವನ್ 6 years ಆಗಿಲ್ಲ ಅವ್ರಿಗೆ. ಸೊ ಅವ್ರದ್ದು ಕಸ್ಟಡಿ 100% ತಾಯಿಗೆ ಹೋಗುತ್ತೆ. ತಾಯಿ ಕಸ್ಟಡಿ ಬೇಡ ಅಂತ ಹೇಳಿದ್ರೆ ನಿಮ್ ಕಡೆಗೆ ಬರುತ್ತೆ ಹೊರತು ಅದು ಉಲ್ಟಾ ಆಗೋದಿಲ್ಲ. ಸೊ ನಾವೆಲ್ಲ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ವಿಸಿಟೇಷನ್ ರೈಟ್ಸ್ ಇಂದ ಜಾಯಿಂಟ್ ಕಸ್ಟಡಿಗೆ ಹತ್ರ ನಾವು ಪ್ಲಾನ್ ಮಾಡ್ಕೊಂಡ್ಬಿಟ್ಟು ವಿ ವಿಲ್ ಮೂವ್ ಅಂತ ಹೇಳ್ಬಿಟ್ಟು ಲಾಯರ್ಸ್ ಎಲ್ಲ ನನಗೆ ಒಪ್ಸಿದ್ರು ಮೇಡಮ್. ಸರಿ ಆಯ್ತು, ಲಾಯರ್ಸ್ ಜೊತೆ ಎಲ್ಲ ಇದು ಮಾಡಿದ್ವಿ. ಇದ್ರ ನಡುವೆ ನನಗೆ ಒಮ್ಮೆ ಅವಳು IVF ಮಾಡ್ಸೋದಕ್ಕೆ, ಅದು ಟ್ಯುಬೆಕ್ಟಮಿ ರಿವರ್ಸಲ್ ಪ್ರೊಸೀಜರ್ ಮಾಡಿಸ್ಕೊಳ್ಳೋಕೆ ಓಡಾಡ್ತಾ ಇದಾರೆ ಅಂತ ನನಗೆ ಒಂದ್ ಸುದ್ದಿ ಬಂತು. ಸೊ ಅವಾಗ ನಾನು ಗೆಸ್ ಮಾಡಿದೆ, ಸೊ ಈ ಟ್ಯುಬೆಕ್ಟಮಿ ರಿವರ್ಸಲ್ ಪ್ರೊಸೀಜರ್ ಅಂತ ಹೇಳಿದ್ರೆ 100% ಇವರು IVF ಟ್ರೈ ಮಾಡ್ತಾ ಇದಾರೆ ಇವರು. ಸೊ IVF ನಾನು ಇಮಿಡಿಯೇಟ್ ಆಗಿ ಫೋನ್ ಹಾಕ್ಬಿಟ್ಟು ಕೇಳ್ದೆ, ಅಲ್ಲಪ್ಪ ನೀನು IVF ಮಾಡ್ಕೊಂತ ಇದೆಯಾ, ಮಾಡ್ಕೊ, ನಿನ್ ಜೀವನ, ಯೋರ್ ಚಾಯ್ಸ್, ವಾಟ್ ಎವರ್ ಯು ವಾಂಟ್ ಯು ಡೂ. ನಿನಗ್ ಮಕ್ಕಳು ಯಾಕೆ, ಮಕ್ಳು ಕೊಟ್ಬಿಡು ನನಗೆ, 2 ಮಕ್ಳು ಕೊಟ್ಬಿಡು ಅಂತಾರೆ. ಅಷ್ಟರಲ್ಲಿ ಜನವರಿ ಎಂಡ್ ಒಳಗೇನೆ ನನ್ನ ದೊಡ್ಡ ಮಗಳು ನನ್ನ ಹತ್ರ ಬಂದು ಸೇರ್ಕೊಂಡ್ಬಿಟ್ರು ಮೇಡಮ್. ಅವ್ರು ಬಂದು ಸೇರ್ಕೊಂಡ್ಬಿಟ್ರು. ಚಿಕ್ಕ ಮಗುಗೆ ನಾನು ಇನ್ಸಿಸ್ಟ್ ಮಾಡ್ತಾ ಇದ್ದೆ. ಸೊ ಫೆಬ್ರವರಿ ಈ ಮೋಹನ್ ಎಂಬಾತನಿಂದ ಆ ಮಗು ಸಾವಾಗುತ್ತೆ. ಅಂದ್ರೆ ಈ ಬಗ್ಗೆ ಒಬ್ಬ ತಂದೆ ಆಗಿ ಈ ರೀತಿಯಾಗಿ ಒಂದು ಮಗು ಪುಟ್ಟ ಕಂದಮ್ಮ ಈ ರೀತಿಯಾಗಿ ಸಾವನ್ನಪ್ಪುತ್ತೆ ಅಂತ ಅಂದಾಗ ನಿಜಕ್ಕೂ ಕೂಡ ಅದನ್ನ ಅರಗಿಸ್ಕೊಳ್ಳೋದಕ್ಕೂ ಕೂಡ ಆಗಲ್ಲ. ಬಟ್ ಆ ಒಂದು ಕೋಪ, ಆ ಒಂದು ದುಃಖ, ಇವೆಲ್ಲದರ ನಡುವೆ ನಿಮ್ಮ ನಿರ್ಧಾರ ಸರ್, ಈಗ ಮುಂದಿನ ದಿನಗಳಲ್ಲಿ ಯಾವ ರೀತಿಯಂತ ನಿರ್ಧಾರ ಇದ್ರೆ ಈ ಒಂದು ವಿಚಾರಕ್ಕೆ ಕುರಿತಂತೆ? ರಿಗಾರ್ಡಿಂಗ್ ನನ್ನ ಮಗುದು ಡೆತ್ ವಿಷಯದಲ್ಲಿ ಮೇಡಮ್, ದಟ್ ವಾಸ್ ವೆರಿ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಮೊಮೆಂಟ್ ನನ್ನ ಲೈಫ್ ಅಲ್ಲಿ ಮೇಡಮ್. ಅದು ಪಾಪು ಇದಾಗಿದ್ದು ಅವತ್ತು. ಪಾಪು ಡೆತ್ ಆಗಿದ್ದಾಗ ಶಿ ಹ್ಯಾಡ್ ಗಿವನ್ 2 versions ಮೇಡಮ್. ಒನ್ ವರ್ಷನ್ ವಾಸ್ ದಟ್ ರಾತ್ರಿ ಬಿರಿಯಾನಿ ತಿನ್ಸಿದ್ದೆ, ಪಾಪು ಮಲ್ಕಂತು, ಬೆಳಗ್ಗೆ ಎದ್ದಾಗ ಪಾಪು ಇರ್ಲಿಲ್ಲ ಅಂತ ಹೇಳಿದ್ದಾರೆ. ಅಂಡ್ ನಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ನಮ್ಮ ಬಾಮೈದನು ಹಾಸ್ಪಿಟ್ಲಿಗೆ ಹೋಗಿದ್ದಾನೆ. ಅವಾಗ ಮೂಗಲ್ಲಿ ರಕ್ತ ಬರ್ತಾ ಇತ್ತು ಪಾಪುಗೆ. ಸೊ ಮೂಗಲ್ಲಿ ಬಿರಿಯಾನಿ ತಿಂದ್ರೆ ಮೂಗಲ್ಲಿ ಯಾಕೆ ರಕ್ತ ಬರುತ್ತೆ ಅಂತ ಅವನು ಇಮಿಡಿಯೇಟ್ ಆಗಿ ಕಾಡುಗೋಡು ಸ್ಟೇಷನ್ಗೆ ಹೋಗ್ಬಿಟ್ಟು ಅವನು ಪ್ರಿಯಾಂಕಾ ಮತ್ತೆ ಮೋಹನ್ ಮೇಲೆ ನನಗೆ ಡೌಟ್ ಇದೆ, ನನ್ನ ನೀಸ್ ಡೆತ್ ಆಗಿದೆ ಅಂತ ಹೇಳ್ಬಿಟ್ಟು FIR ಮಾಡಿಸ್ಬಿಡ್ತಾರೆ ಮೇಡಮ್ ಫಸ್ಟ್ ಅವರು. ಆಮೇಲೆ ನಾವು ಹೋದಾಗ, ಬಾಬಾ ನೋಡಿ ಬಾಬಾ, ಬಿರಿಯಾನಿ ತಿಂದ್ರೆ ಐದರ್ ಸರಿ ಇಲ್ಲ, ಬಿರಿಯಾನಿ ಕೆಟ್ಟ ಬಿರಿಯಾನಿ ಅಂತ ಹೇಳಿದ್ರು ಒಂದು ಲೂಸ್ ಮೋಷನ್ ಆಗ್ಬೇಕು, ಫುಡ್ ಪಾಯ್ಸನಿಂಗ್ ಆದ್ರೆ ಲೂಸ್ ಮೋಷನ್ ವಾಮಿಟಿಂಗ್ ಆಗ್ಬೇಕು, ಮೂಗಲ್ ರಕ್ತ ಯಾಕೆ ಬರುತ್ತೆ ಅಂತ ಕೇಳಿದ ಅವರು. ಸರಿಯಪ್ಪ, ನೀನ್ ಮಾಡಿದ್ ಕರೆಕ್ಟ್ ಕೆಲಸ ಇದೆ, ಕರೆಕ್ಟ್ ಆಗಿ ಮಾಡಿದ್ಯಾ ನೀನು ಅಂತ ಹೇಳಿದೆ. ಆಮೇಲೆ ಲೇಟರ್ ಬೈ ಈವ್ನಿಂಗ್, ಇಲ್ಲ ನಾನು ಶಾಪಿಂಗ್ ಹೋಗಿದ್ದೆ, ಪಾಪು ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ರು, ಐಸ್ ಕ್ರೀಮ್ ತಿನ್ಸಕ್ ಕರ್ಕೊಂಡು ಹೋಗಿದ್ವಿ. ಐಸ್ ಕ್ರೀಮ್ ತಿಂದ ಮೇಲೆ ನಾವು ಬರ್ತ್ಡೇ ಪಾರ್ಟಿ ಮಾಡೋದಿಕ್ಕೆ ನಾವು ಕೋಲಾರ್ ಕಾಫಿ ಡೇಗೆ ಹೋಗ್ಬಿಟ್ಟು ಅಲ್ಲಿ ಬರ್ತ್ಡೇ ಮಾಡಿದ್ರಂತೆ. ಇಂದಿರಾನಗರಿಂದ ಕೋಲಾರಿಗೆ ಹೋಗಿದ್ದಾರೆ ಮ್ಯಾಮ್. ನಾವು ಇನ್ಫ್ಯಾಕ್ಟ್ 23rd ಈಸ್ ಪ್ರಿಯಾಂಕಾಸ್ ಬರ್ತ್ಡೇ, 23ನೇ ತಾರೀಕು ಮಾರ್ಚ್ ಅವ್ರ ಬರ್ತ್ಡೇ. ಇವರು 24th ನೈಟ್ ಯಾಕೆ ಹೋಗಿದ್ದಾರೆ ಬರ್ತ್ಡೇ ಮಾಡೋದಿಕ್ಕೆ? ಅಂಡ್ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಹೇಳಿದ್ರೆ ಹೇಗಿರುತ್ತೆ ಮೇಡಮ್? ಯು ವಿಲ್ ಕಾಲ್ ಯುವರ್ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಬರ್ತಾರೆ, ಎಲ್ಲರೂ ಕೂಡಿ ಮಾಡೋದು. ಇವ್ರಿಬ್ರೇ ಹೋಗಿ ಕುತ್ಕೊಂಡ್ ಮಾಡೋದು. ಥ್ಯಾಂಕ್ ಯು ಪ್ರವೀಣ್, ಧನ್ಯವಾದ.
ಎಸ್ ನೋಡಿ, ಒಂದ್ ಕಡೆ ಈ ಒಂದು ಘಟನೆಯ ವಿಚಾರದಲ್ಲಿ ಸಾಕಷ್ಟು ತನಿಖೆಗಳನ್ನ ಆಗ್ತಾ ಇದೆ, ಒಂದೊಂದು ತಿರುವು ಪಡೆದುಕೊಳ್ತಾ ಇದೆ. ಆ ತಾಯಿನೇ ಸುಳ್ಳು ಹೇಳಿರುವಂಥದ್ದು ಆ ಮಗುವಿನ ಸಾವಿನ ವಿಚಾರಕ್ಕೆ ಕುರಿತಂತೆ. ನಿಜಕ್ಕೂ ಈ ಘಟನೆಗಳನ್ನ ಕೇಳ್ತಾ ಹೋದ್ರೆ ಈ ರೀತಿಯಾಗಿ ತಾಯಿ ಇರ್ತಾರಾ ಅನ್ನುವಂಥ ಅನುಮಾನಗಳು ಕೂಡ ವ್ಯಕ್ತವಾಗುತ್ತೆ.